ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಮಕ್ಕಳಿಗೆ ಫಸ್ಟ್ ಟೆಸ್ಟ್ಗೆ ಬಯಾಲಜಿ ಸಬ್ಜೆಕ್ಟಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೀನಿ. ಇಟ್ ಇನ್ಕ್ಲೂಡ್ಸ್ MCQs, 2 ಮಾರ್ಕ್ನ ಕ್ವೆಶನ್, 3 ಮಾರ್ಕ್ನ ಕ್ವೆಶನ್, 5 ಮಾರ್ಕ್ನ ಕ್ವೆಶನ್ಸ್ ಆಗಿರ್ಬೋದು, ಆ್ಯಂಡ್ ಡಯಾಗ್ರಾಮ್ಸ್ ಯಾವ್ಯಾವುದೆಲ್ಲ ಬರುತ್ತೆ ಅಂತ ಹೇಳಿ ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಮಕ್ಕಳು ನೋಡ್ತಾ ಇದ್ದೀರಾ ವೀಡಿಯೋಸನ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಒಂದು ಸರ್ತಿ ಚಾನಲ್ಗೆ ಭೇಟಿ ಕೊಟ್ಟು ನೋಡಿ. ನೀವು ಸಾಕಷ್ಟು ವೀಡಿಯೋಸ್ ಇದೆ ರಿಲೇಟೆಡ್ ಟು ಯೋರ್ ಬಯಾಲಜಿ ಆಗಿರ್ಬೋದು, ಆ್ಯಂಡ್ ಬೇರೆ ಬೇರೆ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೂಡ ನಾನು ಆಯಾ ಟೆಸ್ಟ್ ಇದ್ದಾಗ, ಮಿಡ್ ಟರ್ಮ್ಸಿಗಾಗಲಿ, ಆ್ಯಂಡ್ ಇವನ್ ನಾನು ಸಾಲ್ವ್ಡ್ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ CETಗೆ ನೀಟ್ ಪ್ರಿಪರೇಷನ್ಸ್ಗೂ ಕೂಡ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಈ ಚಾನಲ್ ಖಂಡಿತ PUC ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಬಿಕಾಸ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿನೇ ನಾನು ಕನ್ನಡದಲ್ಲಿನೇ ಬಯಾಲಜಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ನೀಟಾಗಿ ಕ್ಲಾರಿಟಿ ಸಿಗಲಿ, ಚೆನ್ನಾಗಿ ಮಕ್ಕಳು ಅರ್ಥ ಮಾಡಿಕೊಂಡು ಓದಲಿ, ಬೈ ಹಾರ್ಟ್ ಹಾಕೋ ಬದಲು ಅಂತ ಹೇಳಿ ಈ ಚಾನಲ್ನ ಶುರು ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಮಕ್ಕಳು ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸಿಲೆಬಸ್ ಏನಿದೆಯಪ್ಪ ಫಸ್ಟ್ PU ಬಯಾಲಜಿಗೆ ಫಸ್ಟ್ ಟೆಸ್ಟಿಗೆ ಅಂತಂದರೆ ಆಲ್ಮೋಸ್ಟ್ ಇದೇ 4 ಚಾಪ್ಟರ್ಸ್ ಇದೆ. ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಆ್ಯನಿಮಲ್ ಕಿಂಗ್ಡಮ್. ಓಕೆ, ಸೊ ಮೊದಲಿಗೆ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ನ ನೋಡೋದಾದರೆ, ನೆಕ್ಸ್ಟ್ ಯಾವ ಒಂದು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾವತ್ತಿದೆ ನಿಮಗೆ ಆ ಸಬ್ಜೆಕ್ಟ್ನ ಟೆಸ್ಟ್ ಅಂತಲೂ ತಿಳಿಸಿ. ಎಲ್ಲ ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ಸ್ ಬೇಕಿತ್ತು ಅಂತಂದರೆ ಆನ್ಸರ್ಸ್ ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಇದಕ್ಕೆ ಆನ್ಸರ್ಸನ್ನು ಕೂಡ ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ನಾವು ಲಿವಿಂಗ್ ವರ್ಲ್ಡ್ ಪಾಠಕ್ಕೆ ಬಂದರೆ, ಸೊ ಇದರಲ್ಲಿ ನಿಮಗೆ ಮೋಸ್ಟ್ ರಿಪೀಟೆಡ್ಲಿ ಕೇಳುವಂಥ ಕ್ವೆಶನ್ಸ್ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಕೇಳ್ತಾರೆ. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿನ ನೀವು ನೋಡ್ಕೊಳ್ಬೇಕು. ಅದರಲ್ಲಿ ಅವ್ರು ಯಾವ ತರಹ ಬೇಕಾದರೂ MCQನ ಕೇಳ್ಬೋದು. ಸೊ ಕರೆಕ್ಟ್ ಸೀಕ್ವೆನ್ಸನ್ನು ನೋಡ್ಕೊಳ್ಳಿ, ಕಿಂಗ್ಡಮ್ಮಿಂದ ಹಿಡಿದು ಸ್ಪೀಶೀಸ್ವರೆಗೂ. ಓಕೆ, ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಒಂದು ಕ್ವೆಶನ್ಸ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ಸ್ ಬಂದಿತ್ತು. ಬರೀ ಈ 4 ಚಾಪ್ಟರ್ಸಿಂದಾನೇ ಒಂದು 7 to 8 ಕ್ವೆಶನ್ಸು ಬರೀ MCQನಲ್ಲಿ ಇದರಿಂದಾನೇ ಬಂದಿತ್ತು. ಮಿಡ್ ಟರ್ಮಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನಾನೇ ಸಾಲ್ವ್ ಮಾಡಿ ಹಾಕಿದ್ದೆ ಅದನ್ನು. ಓಕೆ, ಸೊ ನಾನು ಮಿಡ್ ಟರ್ಮ್ ಎಕ್ಸಾಮ್ಸ್ದು ಕೂಡ ಸಾಲ್ವ್ ಮಾಡಿ ಕೊಡ್ತಾ ಇರ್ತಿರ್ತೀನಿ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಪ್ರತಿ ಹೊಸ ವಿಡಿಯೋ ಕೂಡ ನಿಮಗೆ ನೋಟಿಫೈ ಆಗುತ್ತೆ, ನೀವು ನೋಡಿ ಅದರ ಉಪಯೋಗನ ಪಡ್ಕೊಳ್ಬಹುದು. ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಅಥವಾ ಲೀನಿಯನ್ ಹೈರಾರ್ಕಿಯನ್ನು ಬರೀರಿ. ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೌಸ್ ಫ್ಲೈಗೆ ಜಾಸ್ತಿ ಕೇಳಿದ್ದಾರೆ. ನಾನು ನಿಮಗೆ ಅದು ಕ್ವೆಶನನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್, ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂದರೆ ಏನು, ಅದನ್ನು ಯಾರು ಕೊಟ್ಟಿದ್ದು, ಅದಕ್ಕೊಂದು ಎಕ್ಸಾಂಪಲ್. ನೆಕ್ಸ್ಟ್, ICBN ಫುಲ್ ಫಾರ್ಮ್, ICZN ಫುಲ್ ಫಾರ್ಮ್, ಫಾದರ್ ಆಫ್ ಟ್ಯಾಕ್ಸಾನಮಿ ಯಾರು, ಸ್ಪೀಶೀಸ್ನ ಡೆಫಿನಿಷನ್, ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಯಾವುದು, ಸ್ಪೀಶೀಸ್. ಓಕೆ, ಸೊ ಈ ತರಹ. ಆ್ಯಂಡ್ ನಿಮಗೆ ನೀವು ಇವನ್ LBA 1ಅನ್ನೇ ನೋಡಿದರೆ ನಿಮಗೆ ಇದರಲ್ಲೇ ಎಷ್ಟೊಂದು ರಿಪೀಟೆಡ್ ಕ್ವೆಶನ್ಸ್ ಇದರಿಂದಾನೇ ಇದೆ. ಹೌದಾ, ಇದನ್ನು ಬಿಟ್ಟು ಬೇರೆ ಕ್ವೆಶನ್ಸ್ ಏನಿದೆ ಅವೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಕೇಳಿದ್ದಾರೆ LBA 1ನಲ್ಲಿ ನಿಮಗೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಓದಿ. ಓಕೆ, ನೆಕ್ಸ್ಟ್ ನಿಮಗೆ ಸೆಕೆಂಡ್ ಚಾಪ್ಟ್ರಿಗೆ ಬಂದರೆ, ಬಯಾಲಜಿಕಲ್ ಕ್ಲಾಸಿಫಿಕೇಷನಿಗೆ ಬಂದರೆ ನೋಡಿ, MCQs ಯಾವ ಥರ ಇರುತ್ತೆ. 5 ಕಿಂಗ್ಡಮ್ ಮತ್ತು 2 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಯಾರು ಕೊಟ್ಟಿದ್ದು, ರೆಡ್ ಟೈಡನ್ನು ಉಂಟು ಮಾಡುವಂಥ ಆರ್ಗ್ಯಾನಿಸಮ್ ಯಾವುದು, ಆಲ್ಗಲ್ ಕಾಂಪೋನೆಂಟ್ ಯಾವುದು, ಫಂಗಲ್ ಕಾಂಪೋನೆಂಟ್ ಯಾವುದು ಆಫ್ ಲೈಕನ್. ಆಲ್ಗಲ್ ಅಂತಂದರೆ ಫೈಕೋಬಯಾಂಟ್. ಓಕೆ, ಫಂಗಲ್ ಅಂತಂದರೆ ಮೈಕೋಬಯಾಂಟ್. ಓಕೆ, ಇದೇ ಆನ್ಸರ್ ಇದಕ್ಕೆ. ಹೆಟ್ರೋಸಿಸ್ಟ್ ಅಂದರೆ ಏನು, ಅದರ ಫಂಕ್ಷನ್ ಏನು. ನೋಡಿ, ಫಂಕ್ಷನನ್ನು ಕೊಟ್ಟು ಯಾವುದ್ರ ಫಂಕ್ಷನ್ ಇದು ಅಂತ ಕೇಳಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ, ಎಲ್ಲ ಕ್ವಶನ್ಸನ್ನು ತೋರಿಸ್ತೀನಿ, ಯಾವ ತರಹ MCQ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಬಿಡ್ತೀನಿ. 1-2 ಮಿನಿಟ್ಸಲ್ಲಿ ತೋರಿಸ್ತೀನಿ. ನೆಕ್ಸ್ಟ್, ಥರ್ಮೋ ಆ್ಯಸಿಡೋಫೈಲ್ಸ್ ಅಂದ್ರೇನು, ಹ್ಯಾಲೋಫೈಲ್ಸ್ ಅಂದ್ರೇನು, ಮಿಥೆನೋಜನ್ಸ್ ಅಂದ್ರೇನು. ಸೊ ದೀಸ್ ಆರ್ ಟೈಪ್ಸ್ ಆಫ್ ಆರ್ಕೆ ಬ್ಯಾಕ್ಟೀರಿಯಾದಲ್ಲಿ ಬರುತ್ತಿದ್ದು. ಓಕೆ, ಕಿಂಗ್ಡಮ್ ಮೊನೆರಾದಲ್ಲಿ. ಥರ್ಮೋ ಆ್ಯಸಿಡೋಫೈಲ್ಸ್ ಅಂತಂದರೆ ಹೈ ಎಸಿಡಿಟಿ ಮತ್ತು ಟೆಂಪ್ರೇಚರ್ ಇರೋ ಕಡೆ ಇರುವಂತಹ ಬ್ಯಾಕ್ಟೀರಿಯಾಗಳು. ಹ್ಯಾಲೋಫೈಲ್ಸ್ ಅಂತಂದರೆ ಸಾಲ್ಟಿ ಏರಿಯಾದಲ್ಲಿ. ಓಕೆ, ಮಿಥೆನೋಜನ್ಸ್ ಅಂತಂದರೆ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಇವುಗಳು ಗಟ್ ಆಫ್ ರೂಮಿನೆಂಟ್ಸಲ್ಲಿ ಇರುತ್ತೆ, ಗಟ್ ಆಫ್ ರೂಮಿನೆಂಟ್ಸ್. ಓಕೆ, ನೆಕ್ಸ್ಟ್, ಸೆಲ್ ವಾಲ್ ಆಫ್ ಫಂಗೈ ಈಸ್ ಮೇಡ್ ಆಫ್ ಕೈಟಿನ್. ಫಂಗೈ ಇಂಪರ್ಫೆಕ್ಟ್ ಅಂತ ಯಾವುದಕ್ಕೆ ಕರೀತಾರೆ ನೋಡಿ. ಫಂಗೈದು ಬೇರೆ ಬೇರೆ ಕ್ಲಾಸಸ್ ಇದೆ. ಓಕೆ, ಬೇರೆ ಬೇರೆ ಟೈಪ್ಸ್ ಇದೆ. ಲೈಕ್ ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್. ಓಕೆ, ಆ್ಯಂಡ್
ಫೈಕೋಮೈಸಿಟಿಸ್, ಈ ತರಹ 4 ಇದೆಯಲ್ಲ, ಅದರಲ್ಲಿ ಫಂಗೈ ಇಂಪರ್ಫೆಕ್ಟೈ ಯಾವುದು, ಸ್ಯಾಕ್ ಫಂಗೈ ಅಂದರೆ ಯಾವುದು, ಬ್ರ್ಯಾಕೆಟ್ ಫಂಗೈ ಅಂದರೆ ಯಾವುದು, ಸ್ವಲ್ಪ ಹಂಗೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈಕೋಪ್ಲಾಸ್ಮಾ, ವೆರಿ ವೆರಿ ಇಂಪಾರ್ಟೆಂಟ್, MCQಗೆ ಇದಂತೂ ಫೇವ್ರೇಟ್ ಅವರಿಗೆ. ಯಾವ ಥರ ಕ್ವಶನ್ ಕೇಳ್ತಾರೆ ಮೈಕೋಪ್ಲಾಸ್ಮಾ ಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಡಿಸೀಸ್ ಕಾಸ್ಡ್ ಬೈ ಪ್ರಿಯಾನ್ಸ್ ಯಾವುದು, ನೆಕ್ಸ್ಟ್ ವೈರಸ್ಸು, ವೈರಾಯ್ಡು, ಪ್ರಿಯಾನ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಸೀನೋಸೈಟಿಕ್ ಹೈಫೆ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ 2-3 ಮಾರ್ಕಲ್ಲಿ ನಿಮಗೆ ಡಯಟಮೇಷಿಯಸ್ ಅರ್ತ್ ಅಂದರೆ ಏನು, ಅದರ ಯೂಸನ್ನು ಕೇಳ್ತಾರೆ. ರೆಡ್ ಟೈಡ್ ಅಂದರೆ ಏನು, ಆ್ಯಂಡ್ ಕ್ಯಾರೆಕ್ಟರ್ಸ್ ಆಫ್ ಮೊನೆರಾ, ಮೈಕೋಟಾ ಅಂತಂದರೆ ಫಂಗೈ ಆ್ಯಂಡ್ ಆರ್ಕಿ ಬ್ಯಾಕ್ಟೀರಿಯಾ. ಓಕೆ, ಸೊ ಇದ್ರದ್ದು ಕ್ಯಾರೆಕ್ಟರ್ಸ್ ಕೇಳ್ತಾರೆ. ಆ್ಯಂಡ್ ಸ್ಟೆಪ್ಸ್ ಇನ್ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ, ವೆರಿ ವೆರಿ ಇಂಪಾರ್ಟೆಂಟ್, 3 ಮಾರ್ಕಿಗಿದು ತುಂಬ ಫೇವ್ರೇಟ್ ಕ್ವಶನ್ ಇದು, 3 ಮಾರ್ಕಲ್ಲಿ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಮೆನ್ಷನ್ ಕ್ಲಾಸಸ್ ಆಫ್ ಫಂಗೈ, ಬರೀ ಮೆನ್ಷನ್ ಕೇಳಿದರೆ 2 ಮಾರ್ಕಿಗೆ. 5 ಮಾರ್ಕಿಗೆ ಇದ್ರದ್ದು ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅಂದರೆ ಫಂಗೈನಲ್ಲಿ 4 ಕ್ಲಾಸ್ ಇದೆ, ಆಸ್ಕೋ, ಬೆಸಿಡೋ, ಡ್ಯೂಟಿರೋ, ಫೈಕೋಮೈಸಿಟಿಸ್ ಅಂತ ಹೇಳಿ. ಆ 4ದ್ರದ್ದು ನೀವು ಕ್ಯಾರೆಕ್ಟರ್ಸ್ ನೋಡ್ಕೊಳ್ಳಿ. ಓಕೆ, ನೋಡಿಕೊಂಡ್ರೆ ನಿಮಗೆ ಅದ್ರದ್ದು ಯಾವುದ್ರದ್ದು 2 ಕೇಳಿದ್ರು ಡಿಫ್ರೆನ್ಸಸ್ ಬರೀತೀರಾ 5 ಮಾರ್ಕಿಗೆ, ಹೌದಾ? ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಾಸಸ್ ಆಫ್ ಫಂಗೈ ನೋಡಿಕೊಂಡ್ರೆ ನಿಮಗೆ ಎಷ್ಟೊಂದು ಕ್ವೆಶನ್ಸ್ ಕವರ್ ಆಗುತ್ತೆ. ನೆಕ್ಸ್ಟ್ ಡಿಸೀಸ್ ಕಾಸಿಂಗ್ ಪ್ರೋಟೋಸೋವನ್ಸ್ ಯಾವುದು, ನೆಕ್ಸ್ಟ್ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಲೈಕೆನ್, ಓಕೆ 2 ಬರೀರಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಡೈಗ್ರಾಮ್ಸ್ ನೋಡಿ, ಇದೊಂದೇ ಪಾಠದಿಂದಾನೇ ನಿಮಗೆ ಡೈಗ್ರಾಮ್ ಇರೋದು. ಓಕೆ, ಸೊ 4 ಡೈಗ್ರಾಮ್ಸ್ ಇರೋದು. ನಾಸ್ಟಾಕ್, ಬ್ಯಾಕ್ಟೀರಿಯೋಫೇಜ್ ಅಥವಾ TMV 2 ಮಾರ್ಕಿಗೆ ಕಂಪಲ್ಸರಿ. ನಾಸ್ಟಾಕ್ ಆದರೂ ಕೇಳ್ತಾರೆ, TMV ಆದರೂ ಕೇಳ್ತಾರೆ, ಬ್ಯಾಕ್ಟೀರಿಯೋಫೇಜ್ ಕೂಡ ಕೇಳ್ತಾರೆ. ಓಕೆ, ಸೊ ಯಾವುದಾದ್ರೂ ಒಂದನ್ನು ಕೇಳ್ತಾರೆ, ನೋಡ್ಕೊಂಡು ಹೋಗಿ ಕಂಪಲ್ಸರಿ. ನೆಕ್ಸ್ಟ್ ಪ್ಲ್ಯಾಂಟ್ ಕಿಂಗ್ಡಮಿಗೆ ಬಂದರೆ ಇದರಲ್ಲಿ ನೋಡಿ MCQ 2-3 ಮಾರ್ಕ್ನ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂದರೆ, ಆಲ್ಗೆನಲ್ಲಿ ಕ್ಲಾಸಿಫಿಕೇಷನನ್ನು ಕೇಳ್ತಾರೆ. ಅಂದರೆ ಫೀಚರ್ಸ್ ಜೊತೆಗೆ ಕ್ಲಾಸಿಫಿಕೇಷನ್, ಅಂದರೆ 3 ಕ್ಲಾಸಸ್ ಇದೆ ಆಲ್ಗೆನಲ್ಲಿ, ಕ್ಲೋರೋಫೈಶಿಯೆ, ರೋಡೋಫೈಶಿಯೆ, ಫಿಯೋಫೈಶಿಯೆ ಅಂತ ಹೇಳಿ. ಹೌದಾ? ಅಂದರೆ ಕ್ಲೋರೋ ಅಂದರೆ ಗ್ರೀನ್ ಆಲ್ಗೆ, ರೋಡೋ ಅಂದರೆ ರೆಡ್ ಆಲ್ಗೆ, ಫಿಯೋ ಅಂದರೆ ಬ್ರೌನ್ ಆಲ್ಗೆ. ಇದ್ರದ್ದು ಕಾಲಮ್ ಕೊಟ್ಟಿದ್ದಾರೆ ನೋಡಿ, ಆ 3ದ್ರದ್ದು ಕಾಲಮ್ ನೋಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಇದಿಷ್ಟು 3 ಕ್ವಶನ್ಸ್ ಕವರ್ ಆಗುತ್ತೆ. ಸ್ಟೋರೇಜ್ ಮೆಟೀರಿಯಲ್ ಯಾವುದು, ಪಿಗ್ಮೆಂಟ್ಸ್ ಯಾವುದು, ಎಲ್ಲ ಕವರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದ್ರದ್ದು ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ಐಸೋಗ್ಯಾಮಸ್, ಆ್ಯನ್ ಐಸೋಗ್ಯಾಮಸ್ ಮತ್ತು ಊಗ್ಯಾಮಸ್ ಗ್ಯಾಮೆಟ್ ಕೇಳ್ತಾರೆ. ಪೈರಿನಾಯ್ಡ್ಸ್ ಅಂದರೆ ಏನು, ಅದರ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಬ್ರಯೋಫೈಟ್ಸಲ್ಲಿ ಜನರಲ್ ಫೀಚರ್ಸ್ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ಮಾಸಸ್ ಮತ್ತು ಲಿವರ್ ವರ್ಡ್ಸ್ ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಅದರದ್ದು ಎಕನಾಮಿಕ್ ಇಂಪಾರ್ಟೆನ್ಸ್ ಹೆಚ್ಚು ಕೇಳ್ತಾರೆ. ಬ್ರಯೋಫೈಟು ಮತ್ತು ಆಲ್ಗೆದು ಎಕನಾಮಿಕ್ ಇಂಪಾರ್ಟೆನ್ಸ್ ಏನಿದೆಯಲ್ಲ, ಇದು 2 ಮಾರ್ಕ್ ಕ್ವಶನಲ್ಲಿ ಒಂಥರ ಫೇವ್ರೇಟ್ ಅವರಿಗೆ. ಓಕೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಚ್ ಪ್ಲಾಂಟ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್, ಯಾವುದು, ಬ್ರಯೋಫೈಟ್. MCQ ವೈ ಅಂತ ಬಂದರೆ ಇವಾಗದು 2 ಮಾರ್ಕ್ ಕ್ವೆಶನ್ ಆಯಿತು, ಯಾಕೆ ಕರೀತಾರೆ. ಆ್ಯಂಡ್ ಜಿಮ್ಮೆ ಅಂತಂದರೆ ಏನು, ಯಾವ ಫೈಲಮಲ್ಲಿರುತ್ತೆ, ಯಾವ ಫೈಲಮ್ ಅಂದರೆ MCQ ಆಯಿತು. ಓಕೆ, ಸೊ ನೋಡಿ ನಿಮಗೆ ನೀಟಾಗಿ ಈ 4 ಪಾಠದ್ದು ಕೂಡ ವೀಡಿಯೋಸು ಚಾನಲಲ್ಲಿ ಅವೈಲೇಬಲ್ ಇದೆ. ಕಂಪ್ಲೀಟಾಗಿ ಬ್ರಯೋಫೈಟ್ದೇ ಬೇರೆ, ಆಲ್ಗೆದೇ ಬೇರೆ, ಟೆರಿಡೋಫೈಟ್ದೇ ಬೇರೆ, ಈ ತರಹ ಸಪ್ರೇಟಾಗಿ ನಾನು ಮೊನೆರಾ, ಫಂಗೈ ಎಲ್ಲದ್ರದ್ದು ವೀಡಿಯೋ ಚಾನಲಲ್ಲಿ ಅವೈಲೇಬಲ್ ಇದೆ. ನೀವು ನೋಡಿ, ನೋಟ್ಸ್ ಕೂಡ ಇದೆ, ನೋಡಿ ಅರ್ಥ ಮಾಡಿಕೊಂಡು ಆರಾಮಾಗಿ ಟೆಸ್ಟ್ ಬರೀತೀರಾ. ಓಕೆ, ಸೊ ಡೋಂಟ್ ವರಿ. ಬಟ್ ನೀವು ಅದನ್ನು ವೀಡಿಯೋಸನ್ನು ನೋಡಿ ಚೆನ್ನಾಗಿ ಕೇಳಿ ಪೇಷನ್ಸಿಂದ ನೋಟ್ಸನ್ನೆಲ್ಲ ಬರೆದಿಟ್ಕೊಂಡು, ಅಥವಾ ನೀವು ಅದು ನೋಟ್ಸ್ ಏನು ಮಾಡ್ತೀರೋ ನೋಡಿ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ನಿಮ್ಮ ಕೈಯಿಂದ ನೀವು ಬರೆದಿರೋ ನೋಟ್ಸ್ ಇರುತ್ತಲ್ವಾ, ಅದು ನಿಮಗೆ ಒಂಥರ ರಿಪೀಟ್ ಆಗಿಬಿಡುತ್ತೆ. ಹೌದಾ? ಓದೋದಕ್ಕಿಂತ 10 ಸರ್ತಿ ಓದೋಕ್ಕಿಂತ 1 ಸರ್ತಿ ಬರಿಬೇಕಂತಿರ್ತಾರಲ್ವ, ಸ್ಕೂಲಲ್ಲೆಲ್ಲ ಕೇಳಿ ನಿಮ್ಗೆ ಇವಾಗಲೇ ಅದು ಗೊತ್ತಾಗಿರುತ್ತೆ ಈ ಮಾತು. ಸೊ ಅದಕ್ಕೆ ಆದಷ್ಟು ಬರ್ಕೊಳ್ಳಿ, ನೋಟ್ಸನ್ನು ಕೈಯಿಂದ ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಟೆರಿಡೋಫೈಟ್ಸ್, ಜನರಲ್ ಫೀಚರ್ಸು, ಟೈಪ್ಸ್ ಆಫ್ ಟೆರಿಡೋಫೈಟ್ಸ್, 4 ಕ್ಲಾಸಸ್ ಇದೆ, ಲೈಕಾಪ್ಸಿಡಾ, ಟೆರಾಪ್ಸಿಡಾ, ಓಕೆ, ಇದು ಸೀಲಾಪ್ಸಿಡಾ, ಈ ತರಹ ಆ 4 ಕ್ಲಾಸು ನೋಡ್ಕೊಳ್ಳಿ. ಪ್ರೋಥ್ಯಾಲಸ್ ಅಂದ್ರೇನು, ಸ್ಪೋರೋಫಿಲ್, ಅದು ಆ್ಯಕ್ಚುಲಿ ಸ್ಪೋರೋಫಿಲ್ ಅಂದರೆ ಏನು, ಸ್ಟ್ರೋಬಿಲಸ್ ಅಂದರೆ ಏನು, ಇವೆಲ್ಲ ಟೆರಿಡೋಫೈಟಲ್ಲಿ ಬರೋ ವರ್ಡ್ಸು ನೋಡ್ಕೊಳ್ಳಿ. ಹೋಮೋಸ್ಪೋರಸ್ಸು, ಹೆಟ್ರೋಸ್ಪೋರಸ್ದು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಮತ್ತು ಡಿಫ್ರೆನ್ಸ್ ಕೇಳ್ತಾರೆ 2 ಮಾರ್ಕಲ್ಲಿ. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಜಿಮ್ನೋಸ್ಪೋರಮ್ಸ್ ಕೇಳ್ತಾರೆ. ಬಿಟ್ಟರೆ ಮೇನ್ ಪ್ಲ್ಯಾಂಟ್ ಬಾಡಿ ಯಾವುದು, ಬ್ರಯೋಫೈಟಲ್ಲಿ ಯಾವುದಿರುತ್ತೆ, ಟೆರಿಡೋಫೈಟಲ್ಲಿ ಯಾವುದಿರುತ್ತೆ, ಅಂದರೆ ಸ್ಪೋರೋಫೈಟ್ ಇರುತ್ತಾ, ಗ್ಯಾಮೆಟೋಫೈಟ್ ಇರುತ್ತಾ. ಓಕೆ, ನೆಕ್ಸ್ಟ್ ಆ್ಯನಿಮಲ್ ಕಿಂಗ್ಡಮಿಗೆ ಬಂದರೆ ನೋಡಿ MCQಸು ಸಾಕಷ್ಟು ಕೇಳ್ತಾರೆ. ಆ್ಯನಿಮಲ್ ಕಿಂಗ್ಡಮಿಂದ ಯಾವ್ದು ಬರುತ್ತೆ ನೋಡಿ, ಡಿಪ್ಲೋಗೆ, ಟ್ರಿಪ್ಲೋಗೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಅಂದರೆ ಈ ತರಹ ಕೇಳ್ತಾರೆ. ಫೈಲಮ್ ದಟ್ ಎಕ್ಸಿಬಿಟ್ಸ್ ಡಿಪ್ಲೋಬ್ಲಾಸ್ಟಿಕ್ ಕಂಡೀಷನ್ ಯಾವುದು. ನೆಕ್ಸ್ಟ್ ಮೀನಿಂಗ್ ಮತ್ತು ಎಕ್ಸಾಂಪಲ್, ಸೀಲೋಮೇಟ್ಗೆ, ಸೂಡೋಸೀಲೋಮೇಟ್ಗೆ, ಅಸೀಲೋಮೇಟ್ಗೆ. ನೋಡಿ ಅಸೀಲೋಮೇಟು ಪೋರಿಫೆರಾ ಇದೆ, ಆಮೇಲೆ ಸಿಲೆಂಟ್ರೇಟಾ ಇದೆ, ಟೀನೋಫೋರಾ ಇದೆ, ಪ್ಲಾಟಿಹೆಲ್ಮಿಂಥಸ್ ಇದೆ. ಓಕೆ, ಅದಾದಮೇಲೆ ಸೂಡೋಸೀಲೋಮೇಟ್ ಇರೋದು ಆಸ್ಕೆಲ್ಮಿಂಥಸ್ ಮಾತ್ರ.
ಓಕೆ. ಸೊ ನಾನು ನಿಮಗೆ ಕ್ವಶನ್ಸನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಮಿಡ್ ಟರ್ಮ್ ಎಕ್ಸಾಮ್ದು. ಆ 6 ಕ್ವೆಶನ್ಸೇ ನಿಮಗೆ ಎಷ್ಟೊಂದು ನಾನು ಹೇಳಿದ್ರಲ್ಲಿ ಕವರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸೀಲೋಮೇಟ್ಸ್, ಅನೆಲಿಡಾಯಿಂದ ಹಿಡಿದು ಮ್ಯಾಮಲ್ಸ್ವರೆಗೂ ಎಲ್ಲರೂ ಕೂಡ ನಾವು ಸೀಲೋಮೇಟ್ಸ್. ಓಕೆ. ನೆಕ್ಸ್ಟ್ ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ ಲಾರ್ವಾ ಇದ್ದಾಗ. ಅಡಲ್ಟಿಗೆ ಬಂದ ತಕ್ಷಣ ರೇಡಿಯಲ್ ಸಿಮೆಟ್ರಿ ಆಗುತ್ತೆ. ಯಾವುದರಲ್ಲಿ? ಎಕೈನೋಡರ್ಮ್ಸಲ್ಲಿ. ನೆಕ್ಸ್ಟ್ ನೋಡಿ ಈ ತರಹ ಕೇಳ್ತಾರೆ, ಅವರೇ ಒಂದಿಷ್ಟು ಎನಿಮಲ್ಸನ್ನು ಕೊಟ್ಟು ಇದು ಯಾವ ಫೈಲಮಿಗೆ ಸೇರುತ್ತೆ ಅಂತ ಕೇಳ್ತಾರೆ. ಓಕೆ. ಆರ್ಗ್ಯಾನಿಸಮ್ಸನ್ನು ಕೊಟ್ಟು ಕೋಮ್ ಜೆಲ್ಲೀಸು ಟೀನೋಫೊರಾ, ಆಸ್ಕ್ಯಾರಿಸ್ಸು ಯಾವುದಕ್ಕೆ? ಆಸ್ಕೆಲ್ಮಿಂತಸಿಗೆ, ಸ್ಟಾರ್ ಫಿಶ್ಶು ಎಕೈನೋಡರ್ಮ್ಸಿಗೆ, ಸೈಕಾನು ಪೊರಿಫೆರಾಗೆ, ಈ ತರಹ ಪ್ಲೆನೇರಿಯಂ ಪ್ಲಾಟಿ ಹೆಲ್ಮಿಂತಸ್, ಪೈಲ ಮೊಲುಸ್ಕಾ, ಈ ತರಹ ನೀವು ಬರೆದುಬಿಟ್ರೆ ಸಾಕು. 5 ಮಾರ್ಕ್ಸ್. ನೋಡಿ ಎನಿಮಲ್ ಕಿಂಗ್ಡಮಲ್ಲಿ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಬರೀ ನೀವು ಈ ಹೆಸರು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ 5 ಮಾರ್ಕ್ಸ್ ಮತ್ತು ಇದೆ ಅಂತಂದರೆ ನೀವು ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಎಕ್ಸಾಂಪಲ್ಸ್ನ ನೋಡ್ಕೊಳ್ಳೇಬೇಕು. ಅಟ್ಲೀಸ್ಟ್ ಒಂದು 2 ನೋಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಫಂಕ್ಷನನ್ನು ಕೊಡ್ತಾರೆ. ಸ್ಪೆಷಲ್ ಆರ್ಗನ್ಸ್ ಇದೆಯಲ್ಲ, ಆ ಸ್ಪೆಷಲ್ ಆರ್ಗನ್ಸನ್ನು ಕೊಟ್ಟು ಅದು ಯಾವ ಫೈಲಮ್ದು ಅಂತ ಕೇಳ್ತಾರೆ. ಓಕೆ. ಅಥವಾ ಮ್ಯಾಚ್ ದ ಫಾಲೋವಿಂಗ್ ತರಹ ಹಾರ್ಟ್ಸಲ್ಲಿ ಕೇಳ್ತಾರೆ. ಆರ್ಗನ್ಸನ್ನು ಕೊಡ್ತಾರೆ, ಫೈಲಮನ್ನು ಇಡ್ತಾರೆ, ನೀವು ಮ್ಯಾಚ್ ಮಾಡಬೇಕು ಅದಕ್ಕೆ, ಅಥವಾ ಬರೀಬೇಕು ಅದರಲ್ಲಿ ಯಾವ ಫೈಲಮ್ಮು ಅಂಥೇಳಿ. ಓಕೆ. ಕಾಯಿನೋಸೈಟ್ಸು ಪೊರಿಫೆರಾದಲ್ಲಿ, ನೀಡೋಬ್ಲಾಸ್ಟ್ಸು ಸಿಲೆಂಟ್ರೇಟಲ್ಲಿ, ಕೋಂಬ್ ಪ್ಲೇಟ್ಸು ಟೀನೋಫೊರಾ, ರ್ಯಾಡುಲಾ ಮೊಲುಸ್ಕಾ, ಫ್ಲೇಮ್ ಸೆಲ್ಲು ಪ್ಲಾಟಿ ಹೆಲ್ಮಿಂತಸ್, ಹುಕ್ಸ್ ಆ್ಯಂಡ್ ಸಕ್ಕರ್ಸು ಇಟ್ಸ್ ಅಗೇನ್ ಪ್ಲಾಟಿ ಹೆಲ್ಮಿಂತಸ್, ನೆಫ್ರಿಡಿಯಾ ಅನಲಿಡ್ಸಲ್ಲಿ, ಪ್ಯಾರಾಪೋಡಿಯಾ ಅನಲಿಡ್ಸಲ್ಲಿ ಸ್ಪೆಸಿಫಿಕ್ ಆಗಿ ನೀರಿಸಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇಟ್ಸ್ ಇನ್ ಎಕೈನೋಡರ್ಮ್ಸ್, ಬಯೋಲುಮಿನಿಸೆನ್ಸ್ ಟೀನೋಫೊರಾದಲ್ಲಿ, ಬಯೋಲುಮಿನಿಸೆನ್ಸ್ ಮೇಲೆ MCQ ಬರುತ್ತೆ. ಓಕೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಈಚ್ ಫೈಲಮ್, ಕಾಮನ್ ನೇಮ್ಸ್ ನೋಡ್ಕೊಳ್ಳಿ. ರೌಂಡ್ ವರ್ಮ್ಸ್ ಅಂತ ಕೇಳ್ತಾರೆ ಆಸ್ಕೆಲ್ಮಿಂತ್ ಅನ್ನೋ ಬದಲು, ಫ್ಲ್ಯಾಟ್ ವರ್ಮ್ಸ್ ಅಂತಾರೆ ಪ್ಲಾಟಿ ಹೆಲ್ಮಿಂತಸ್ ಅನ್ನೋ ಬದಲು. ಯು ಶುಡ್ ಬಿ ನೋಯಿಂಗ್ ದ ಕಾಮನ್ ನೇಮ್ಸ್ ಆಲ್ಸೋ. ನೆಕ್ಸ್ಟ್ 5 ಮಾರ್ಕ್ನ ಕ್ವಶನ್ಸ್ ಯಾವ್ದು ಕೇಳ್ತಾರೆ ನೋಡಿ. ಸಿಲೆಂಟ್ರೇಟ್ಸ್ ಶೋ 2 ಬೇಸಿಕ್ ಬಾಡಿ ಫಾರ್ಮ್ಸ್, ಅದಕ್ಕೆ ಎಕ್ಸಾಂಪಲ್ ಯಾವ್ದ್ಯಾವುದು? 2 ಬಾಡಿ ಫಾರ್ಮ್ಸ್ ಯಾವುದು? ಪಾಲಿಪ್ಪು ಮತ್ತು ಮೆಡುಸೆ. ಓಕೆ. ಸೊ ಇದು ಚಾನಲಲ್ಲಿದೆ, ನೋಡಿ ತಿಳ್ಕೊಳ್ಳಿ. ಓಕೆ. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಪ್ಲಾಟಿ ಹೆಲ್ಮಿಂತಸ್ಸು, ಎನಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಇವನ್ನ ಜಾಸ್ತಿ ಕೇಳೋದು 5 ಮಾರ್ಕ್ಸಿಗೆ. ಬಿಟ್ಟರೆ ನಾನ್ ಕಾರ್ಡೇಟ್ಸ್ದು ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ 5 ಮಾರ್ಕಿಗೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಾಂಟ್ರಿಕ್ಟಿಸು ಆಸ್ಟಿಕ್ಟಿಸ್ ಅಂತಂದರೆ ಕಾರ್ಟಿಲೇಜಿನಸ್ ಫಿಶಸ್ಸು, ಬೋನಿ ಫಿಶಸ್, ಇದ್ರದ್ದು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಅದನ್ನು ಕೇಳ್ತಾರೆ. ಓಕೆ. ನೆಕ್ಸ್ಟ್ ಫೈಲಮ್ ಕಾರ್ಡೇಟಾದ್ದು 3 ಫಂಡಮೆಂಟಲ್ ಕ್ಯಾರೆಕ್ಟರ್ಸ್, ಅವನ್ನೇ ಬರೀಬೇಕು ಕಂಪಲ್ಸರಿ, 3 ಮಾರ್ಕಿಗೆ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಇದು ಕೂಡ ಒಂಥರ ಫೇವ್ರೇಟ್ ಕ್ವೆಶನ್ನು. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆ್ಯಂಫಿಬಿಯಾ, ರೆಪ್ಟೀಲಿಯಾ, ಏವ್ಸು, ಮ್ಯಾಮಲ್ಸ್. ಓಕೆ. ಸೊ ಇದನ್ನು ಕೇಳ್ತಾರೆ 5 ಮಾರ್ಕ್ಸಲ್ಲಿ. ನೆಕ್ಸ್ಟ್ ಬರ್ಡ್ ಹೇಗೆ ಫ್ಲೈಯಿಂಗ್ ಮೋಡಿಗೆ ಮಾಡಿಫೈ ಮಾಡ್ಕೊಂಡಿದೆ, ಏರಿಯಲ್ ಮೋಡಿಗೆ, 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇವಾಗ ನಿಮಗೆ ಯಾವ ತರಹ ಮಿಡ್ ಟರ್ಮಲ್ಲಿ ಈ 4 ಚಾಪ್ಟರ್ ಮೇಲೆ MCQ ಹೆಂಗೆ ಬಂದಿತ್ತು ಅಂತ ತೋರಿಸ್ತೀನಿ. ಸೊ ನೋಡಿ, ಇದು ಮೈಸೂರು ಡಿಸ್ಟಿಕ್ಟ್ದು ಇದು. ಓಕೆ. ಮೈಸೂರು ಡಿಸ್ಟಿಕ್ಟ್ದು 2024 ಅಕ್ಟೋಬರಲ್ಲಿ ನಡೆದಂಥ ಮಿಡ್ ಟರ್ಮ್. ಏನು ಕೇಳಿದ್ದಾರೆ ನೋಡಿ, ಫಸ್ಟ್ ಪಾಠದಿಂದ ಫ್ಯಾಮಿಲಿ ಮ್ಯುಸಿಡಿಯೇದಲ್ಲಿ ಯಾವ ಆರ್ಗ್ಯಾನಿಸಮ್ ಇದೆ? ಹೌಸ್ ಫ್ಲೈ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಈ ತರಹ ಹೌಸ್ ಫ್ಲೈ ಕ್ಲಾಸಿಫಿಕೇಷನ್ ಮೇಲೆ ಕೇಳ್ತಾರೆ. ಹಾಗೆ ನಿಮಗೆ ಮ್ಯಾನ್ ಮತ್ತು ವೀಟ್ ಅವೇನು ಮ್ಯಾಂಗೋ ಇದೆಯಲ್ಲ ಅವನ್ನು ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ICZN ಅಂದರೆ ಏನು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮೆನ್ಕ್ಲೇಚರ್, ಹೇಳಿದ್ನಲ್ವ ಈ ಕ್ವೆಶನ್. ನೆಕ್ಸ್ಟ್ ಸ್ಪೆಷಲೈಸ್ಡ್ ಸೆಲ್ ಆಫ್ ನಾಸ್ಟಾಕ್ ಫಿಕ್ಸಸ್ ನೈಟ್ರೋಜನ್, ಯಾವುದು? ಹೆಟಿರೋಸಿಸ್ಟ್ ಬಂದಿತ್ತಲ್ವಾ. ನೆಕ್ಸ್ಟ್ ನೋಡಿ ಮೈಕೋಪ್ಲಾಸ್ಮಾದ ಕ್ವಶನ್ ಹೇಗೆ ಕೇಳಿದ್ದಾರೆ? ಆರ್ಗ್ಯಾನಿಸಮ್ ದಟ್ ಲ್ಯಾಕ್ಸ್ ಸೆಲ್ ವಾಲ್ ಆ್ಯಂಡ್ ಕ್ಯಾನ್ ಲಿವ್ ವಿತೌಟ್ ಆಕ್ಸಿಜನ್, ಯಾವುದು? ಮೈಕೋಪ್ಲಾಸ್ಮಾ. ನೆಕ್ಸ್ಟ್ ನೋಡಿ ಕ್ಲೋರೋಫೈಶಿ ಅಂದರೆ ರೆಡ್ ಆಲ್ಗೆ, ಫಿಯೋಫೈಶಿಯೆ ಬ್ರೌನ್, ರೋಡೋಫೈಶಿಯೆ ರೆಡ್ ಆಲ್ಗೆ, ಫಿಯೋಫೈಶಿಯೆ ಬ್ರೌನ್ ಆಲ್ಗೆ. ಓಕೆ. ಸೊ ಈ ತರಹ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ ಕ್ವೆಶನ್ ಏನು ಬಂದಿದೆ? ಆರ್ಗ್ಯಾನಿಸಮ್ಸ್ ದಟ್ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್, ಯಾವುದು? ಬ್ರಯೋಫೈಟ್ಸ್. ಆಸ್ಕೆಲ್ಮಿಂತಸ್ ಯಾವುದು? ಸೂಡೋಸಿಲೋಮೇಟ್ಸ್. ಸೊ ಆಸ್ಕೆಲ್ಮಿಂತಸ್ ಮಾತ್ರ ಸೂಡೋಸಿಲೋಮೇಟ್ಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇದು ಎನಿಮಲ್ ಕಿಂಗ್ಡಮ್ದು. ಬರ್ಡ್ಸ್ ಅಲ್ಲಿ ಬೋನ್ಸ್ ಹೇಗಿರುತ್ತೆ? ಹಾಲೋ ಇರುತ್ತೆ. ಅವುಗಳಿಗೆ ನ್ಯೂಮ್ಯಾಟಿಕ್ ಬೋನ್ಸ್ ಅಂತಾರೆ. ಎಸ್, ದಿಸ್ ಈಸ್ ದ ಆನ್ಸರ್. ಲಾಸ್ಟ್ ಕ್ವೆಶನ್ ಇತ್ತಲ್ಲ, ಬರ್ಡ್ಸ್ ಹೇಗೆ ಫ್ಲೈಯಿಂಗಿಗೆ ಮಾಡಿಫೈ ಮಾಡ್ಕೊಂಡಿದೆ ಅನ್ನೋದಕ್ಕೆ ಪಾಯಿಂಟ್ ಇದು. ಓಕೆ. ನೋಡಿ ಆ ಪಾಯಿಂಟ್ ಮೇಲೆ MCQ ಬಂದಿದೆ. ಸೊ ಬೋತ್ A and B ಆರ್ ಕರೆಕ್ಟ್. ಓಕೆ. ಸೊ ಈ ತರಹ ನಿಮಗೆ MCQs ಬರುವಂಥದ್ದಾಗಿದೆ. ಐ ಥಿಂಕ್ ನಾನು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕವರ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ದು ಬೇಕು ವಿಡಿಯೋ ಅಂತ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.